ಸ್ಥಿತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡ್ತಾರೆ. ಅಲ್ಲ, ಅವ್ರು ಮಾಡ್ಕೊಳ್ಳಿ, ನಾನು ಸಮಂಜಸವಾದಂಥ ಉತ್ತರವನ್ನು ಕೊಡ್ತೇನೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಯಾವ ರೀತಿ ಇದೆ, ಬೇರೆ ಬೇರೆ ಭಾರತೀಯ ಜನತಾ ಪಾರ್ಟಿ ನಡೆಸ್ತಕ್ಕಂಥ ರಾಜ್ಯಗಳು ಏನಿದ್ದಾವೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಥರ ಇದೆ, ಮತ್ತು ಅವರು ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇತ್ತು, ಮತ್ತು ಈಗ ಕಳೆದ 2 ವರ್ಷದಿಂದ ಯಾವ ರೀತಿ ಇದೆ ಅನ್ನೋದನ್ನು ಅವರಿಗೆ ಸದನದಲ್ಲಿ ಅವರು ಏನಾದರೂ ಪ್ರಶ್ನೆಗಳು ಕೇಳಿದಾಗ ಅವರಿಗೆ ಸಮಂಜಸವಾಗಿ ಉತ್ತರವನ್ನು ಕೊಡ್ತೇನೆ. ಏಕೆಂದರೆ ಅಂಕಿಅಂಶಗಳು ಹೇಳುತ್ತವೆ, ಮತ್ತು ಇನ್ಸಿಡೆಂಟ್ಸು ಆಗೇ ಇಲ್ಲ, ಯಾವುದೂ ಒಂದು ಇನ್ಸಿಡೆಂಟ್ ಆಗಿಲ್ಲ ಅನ್ನೋದನ್ನು ಹೇಳೋದಿಲ್ಲ ನಾನು. ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲೂ ಕೂಡ ಆ ರೀತಿ ಇರೋದಿಲ್ಲ. ಆದರೆ ಅವರು ಆಡಳಿತ ಮಾಡುವಾಗ ಏನಿತ್ತು, ನಾವು ಆಡಳಿತ ಮಾಡ್ತಾ ಇರುವಾಗ ಏನಿದೆ ಅನ್ನೋದನ್ನು ಹೇಳ್ಬೇಕಲ್ವಾ. ನಿನ್ನೆ ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಸದನದಲ್ಲಿ ಅದಕ್ಕೆ ಅವರು ಯಾವುದಾದ್ರೂ ರೂಪದಲ್ಲಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೊಡ್ತೇನೆ. ಪರಪ್ಪನಗರದಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ಸ್ಗಳು ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಡುತ್ತೆ ಅಂತ ಅಲ್ಲ, ನಾನು ಅದನ್ನೇ ಹೇಳಿದ್ದು. ನಮಗೆ ಪರಪ್ಪನ ಅಗ್ರಹಾರದಲ್ಲಾದಂಥ ಘಟನೆಗಳು ಯಾವಾಗಾಗಿತ್ತು, ಮೆಜಾರಿಟಿ ಆಫ್ ದಿ ಇನ್ಸಿಡೆಂಟ್ಸು ಯಾವಾಗಾಗಿದ್ದಾವೆ, ಆ ಘಟನೆಗಳು ಯಾವ ಆಡಳಿತ ಯಾವ ಸರ್ಕಾರ ಇತ್ತು ಆದಾಗ ಅದನ್ನೆಲ್ಲ ಹೇಳ್ತೇನೆ ನಾನು. ನಮ್ಮಲ್ಲಿ ಆಗಿದೆ, ಎಸ್, ನಾವು ಆಡಳಿತ ಮಾಡುವಾಗ ಆಗಿದೆ ಅಂದಾಗ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಅಧಿಕಾರಿಗಳ ಮೇಲಾಗಲಿ ಅಥವಾ ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲಾಗಲಿ ಕ್ರಮ ತಗೊಳ್ಳೋದು ಮಾಡಿದ್ದೇವೆ. ಆದರೆ ಹಿಂದೆ ಹಳೆ ವಿಡಿಯೋಗಳನ್ನೆಲ್ಲ ಹಾಕಿಬಿಟ್ಟು ಇದನ್ನು ಈಗ ನಡೆದಿದೆ ಅಂತ ಹೇಳೋದಿದೆಯಲ್ಲ, ಅದೆಲ್ಲ ಅದು ಒಂದೊಂದು ಇನ್ಸಿಡೆಂಟನ್ನು ನಾನು ಅವರಿಗೆ ತಿಳಿಸ್ತೇನೆ. ಬಿಜೆಪಿ ಅಂಕಿಅಂಶ ಸಮೇತ ಹೇಳ್ತೀರಾ ಸರ್? ಚಿಕ್ಕಮಗಳೂರು